ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸವಿತಾ ಗೌಡ. ಇವತ್ತು ಎಲ್ಲರಿಗೂ ಹ್ಯಾಪಿ ಟೀಚರ್ಸ್ ಡೇ. ಟೀಚರ್ಸ್ ಡೇ ಅಂದರೆ ಕೇವಲ ಒಂದು ಸ್ಕೂಲಲ್ಲಿ ಟೀಚ್ ಮಾಡ್ತಾರಲ್ಲ ಅಂಥ ಶಿಕ್ಷಕರಿಗೆ ಮಾತ್ರ ಹೇಳಬೇಕು ಅಂತಿಲ್ಲ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ನಮಗೆ ಕಲಿಸಿದಂಥವ್ರು ಇರ್ತಾರೆ. ತಂದೆ ತಾಯಿ, ಅಣ್ಣ ತಂಗಿ, ಬಂಧು ಬಳಗ, ಸ್ನೇಹಿತರು ಪ್ರತಿಯೊಬ್ಬರೂ ಒಂದೊಂದು ಹಂತದಲ್ಲಿ ನಮಗೆ ಗುರುಗಳ ಸ್ಥಾನವನ್ನು ಅವರು ತುಂಬೇ ಇರ್ತಾರೆ. ತಪ್ಪಿದ್ದಾಗ ತಿದ್ದು ನಡೆಸ್ತಾರೆ. ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರ ಜೀವನದಲ್ಲೂ ಎಲ್ಲರೂ ಒಂದು ಗುರುಗಳ ಸ್ಥಾನವನ್ನು ಹೊಂದುತ್ತಾರೆ. ಅಂತಹ ಗುರು ಸ್ಥಾನಕ್ಕೆ ನಾವೆಲ್ಲರೂ ಇವತ್ತು ಬೆಲೆ ಕೊಡಬೇಕು. ಆದ್ದರಿಂದ ನಾನು ಪ್ರತಿಯೊಬ್ಬರಿಗೂ ಹ್ಯಾಪಿ ಟೀಚರ್ಸ್ ಡೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾಳೆ ನನ್ನ ಮಗನ ಸ್ಕೂಲಲ್ಲಿ ಟೀಚರ್ಸ್ ಡೇ ಇರೋದರಿಂದ ಇವತ್ತು ರಜೆ ಇದೆ, ಫ್ರೈಡೇ, ಸ್ಯಾಟರ್ಡೇ ಅದನ್ನು ಸೆಲೆಬ್ರೇಷನ್ ಮಾಡೋದ್ರಿಂದ ಅವನು ಏನಾದರೂ ಅವ್ರ ಟೀಚರ್ಗೆ ಕೊಡಬೇಕಂತ ಹೇಳ್ಕೊಂಡು ಇಷ್ಟಪಡ್ತಾ ಇದ್ದ. ಚಾಕ್ಲೇಟ್ ತೊಗೊತೀನಿ, ಪೆನ್ ತೊಗೊತೀನಿ, ರೋಸ್ ತೊಗೊತಿದ್ದೆ ಅಂತ. ಬಟ್ ಆ ರೀತಿ ಬೇಡ, ಏನಾದರೂ ಒಂದು ಕ್ರಿಯೇಟಿವಿಟಿಯಾಗಿ ಮಾಡಿಕೊಡ್ತೀನಿ ನಾನು ಅಂತ ಹೇಳಿದೆ. ಯಾಕಂದರೆ ನಾನು ಒಂದು ಟೀಚರ್ ಆಗಿರೋದ್ರಿಂದ ಮಕ್ಕಳಿಗೆ ಯಾವ ರೀತಿ ಕೊಟ್ಟರೆ ಇಷ್ಟ ಆಗತ್ತೆ ಟೀಚರ್ಗೆ ಅನ್ನೋದರಿಂದ ಹೇಳೋಣ ಅಂತ ಹೇಳ್ಕೊಂಡು ಅವನಿಗೂ ಹೇಳ್ತಾ ಇದ್ದೆ. ಯಾಕಂದರೆ ನನಗೂ ಈ ರೀತಿ ಎಷ್ಟೋಗಳು ಗಿಫ್ಟು ಬಂದಿದ್ದಿದೆ, ಅದನ್ನಿನ್ನ ಇಟ್ಕೊಂಡಿದ್ದೀನಿ. ಅದೆಲ್ಲ ಮೆಮೊರೇಬಲ್. ನಾವು ಎಷ್ಟೇ ಅಮೌಂಟ್ ಕೊಟ್ಟು ತೊಗೊತೀವಿ ಅಂದರೂ ಆ ಪ್ರೀತಿ ನಮಗೆ ಸಿಗೋಕ್ಕಾಗಲ್ಲ. ಬಟ್ ಅದೇ ರೀತಿ ಈ ರೀತಿ ಒಂದು ಪೇಪರ್ ಕಟ್ಟಿಂಗಲ್ಲಿ ನಾವು ಮಾಡ್ತೀವಲ್ಲ, ಅವ್ರಿಗೋಸ್ಕರ ಒಂದೊಂದು ಟೈಮ್ ಕೊಟ್ಟು ಮಾಡ್ತೀವಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಅದನ್ನು ನನ್ನ ಮಗನಿಗೆ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ಅದನ್ನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಿಮಗೂ ಒಂದು ಯೂಸ್ಫುಲ್ ಆಗ್ಬೋದಲ್ಲ ಅಂತ ಅನ್ನಿಸ್ತು. ಹಾಗೆ ಅದನ್ನು ಮತ್ತು ನನಗೂ ಒಂದು ಮೆಮೊರೇಬಲ್ ಆಗಿರುತ್ತೆ ಅಂತ ಹೇಳ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಮತ್ತು ನಾನು ಮಾಡಿರುವಂಥ ಇವು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ. ಯಾಕಂದರೆ ಇದು ಒಂದು ಯೂಸ್ಫುಲ್ ಆದಂಥ ವಿಡಿಯೋ, ನೆಕ್ಸ್ಟು ಇನ್ನೊಬ್ಬರು ನೋಡಿ ಕಲಿಬಹುದಲ್ಲ ಅನ್ನೋದಂತ. ಅದರಿಂದ ನಾನು ಇದನ್ನು ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನಾನು ಮಾಡಿರುವಂತಹ ಇದು ಇಷ್ಟ ಆದರೆ ಪ್ಲೀಸ್ ಒಂದು ಕಮೆಂಟ್ ಹಾಕಿ ಲೈಕ್ ಕೊಡಿ. ಹೇಗೆ ಮಾಡಿದ್ದೀನಿ ಅಂತ ಹೇಳ್ತೀನಿ, ಬನ್ನಿ. ನಾನಿಲ್ಲಿ ಫಸ್ಟು ಈ ಥರ ಕಾರ್ಡ್ ಶೀಟ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರನ್ನು ತೊಗೊಳ್ಳಿ. ಇದನ್ನು ಫಸ್ಟು 4 ಪೀಸ್ ಮಾಡಬೇಕು. ನಾನು ಆಲ್ರೆಡಿ ಸ್ಟಾರ್ಟ್ ಮಾಡೋದ್ರಿಂದ ಈ ಥರ 4 ಪೀಸನ್ನು ಮಾಡ್ಕೊಂಡಿದ್ದೀನಿ. ಈ ಥರ 4 ಪೀಸ್ ಮಾಡಿಕೊಂಡು ಕರೆಕ್ಟ್ ಸಮ ಅಳತೆಯಲ್ಲಿ ಮಾಡ್ಕೋಬೇಕು. ಆಮೇಲೆ ಇದನ್ನು ನಾನು ಮತ್ತೆ ಫೋಲ್ಡ್ ಮಾಡ್ಕೋಬೇಕು. ಯಾವ ಥರ ಅಂತ ತೋರಿಸ್ತೀನಿ. ಇದನ್ನು 3 ಸ್ಟೆಪ್ಪಲ್ಲಿ 3 ಲೇಯರ್ ಬರೋ ಥರ ಮಾಡ್ಕೋಬೇಕು. ಕಾಣಿಸ್ತಾ ಇದೆ ಸರಿಯಾಗಿ ಅಳತೆ ಇದೆ. ಸರಿಯಾಗಿ ಅಳತೆ ಬರೋ ಥರ ನಮಗಲ್ಲಿ ನೀವು ಅಳತೆ ಮಾಡಿಕೊಂಡ್ರೆ 10 ಸೆಂಟಿಮೀಟ್ರ್ ಇಟ್ಕೊಂಡ್ರೂ ಸಾಕಾಗತ್ತೆ. ನಾನು ಇದನ್ನು ಅಂದಾಜಿಗೆ ಇದೇ ಥರ ಕಟ್ ಮಾಡ್ತಾಯಿದ್ದೀನಿ. ಈ ಥರ ಸರಿಯಾಗಿ ಮಾಡ್ಕೋಬೇಕು. ಈ ಥರ ಈಗ ಇದನ್ನು ಈ ಥರ ಆಗಿದೆ. ಇವಾಗ ನಾವು ಇದೊಂದು ಪೀಸು ಇದೊಂದು ಪೀಸನ್ನು ಕಟ್ ಮಾಡ್ಕೋಬೇಕು. ಕತ್ರಿಲಾರು ಕಟ್ ಮಾಡ್ಕೋಬಹುದು ನೀವು. ನಾನು ಇದೇ ಥರ ಸ್ಕೇಲಲ್ಲಿ ಕಟ್ ಮಾಡ್ತೇನೆ. ಒಂದು ಪೀಸು, ಸೆಕೆಂಡ್ ಪೀಸ್ ಅದೇ ಥರ ಕಟ್ ಮಾಡ್ಕೋಬೇಕು. ಈ ಥರ 3 ಪೀಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಮತ್ತೆ 3 ಸ್ಟೆಪ್ಪಾಗಿ ಮಾಡ್ಕೋಬೇಕು. ಒಮ್ಮೆಲೇ ಮಾಡ್ಕೋಬೋದು. ನಾನು ಒಂದೇ ಸರಿ ಗೊತ್ತಾಗಲ್ಲ ಅಂದ್ಬಿಟ್ಟು ಸಪ್ರೇಟ್ ಮಾಡ್ತಾಯಿದ್ದೀನಿ. ನೀವು ಒಮ್ಮೆಲೇ ಕಟ್ ಮಾಡ್ಕೋಬೋದು.
ಈ ಥರ 3 ಸ್ಟೆಪ್ಪನ್ನು ಮತ್ತೆ ಕಟ್ ಮಾಡ್ಕೋಬೇಕು. ಈ ಥರ ಸ್ಟೆಪ್ ಮಾಡ್ಕೋಬೇಕು. 1 2 3 ಇದನ್ನು ಕಟ್ ಮಾಡೋಣ. ಒಂದು ಪೀಸ್, ಸೆಕೆಂಡ್, ಇದೇ ಥರ ಅಷ್ಟನ್ನು ಕಟ್ ಮಾಡ್ಕೋಬೇಕು. ಇಷ್ಟನ್ನು ಪೀಸನ್ನು ಕಟ್ ಮಾಡ್ಕೊತೀನಿ. ಈ ಥರ ಎಲ್ಲದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಇದನ್ನು ಫೋಲ್ಡ್ ಮಾಡಬೇಕು. ಯಾವ ಥರ ಫೋಲ್ಡ್ ಮಾಡಬೇಕಂತ ತೋರಿಸ್ತೀನಿ. ಇದನ್ನು ಈ ಪೇಪರ್ ಇರುತ್ತಲ್ಲ, ನೈಸ್ ಭಾಗ ಹೊರಗಿಟ್ಟಿದ್ದೀನಿ, ರಫ್ ಭಾಗ ಒಳಗಡೆ ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ಸರಿಯಾಗಿ ಅಳತೆಯಲ್ಲಿ ಫೋಲ್ಡ್ ಮಾಡ್ಕೋಬೇಕು. 1 ಫೋಲ್ಡು, ಸೆಕೆಂಡ್ ಫೋಲ್ಡ್. ಓಕೆ, ಮತ್ತು ಇದನ್ನು ಈಗ ಈ ಮೂಲೆ ಇರುತ್ತಲ್ಲ, ಇದು ಓಪನ್ ಇದೆ, ಈ ಮೂಲೆ ಇರುತ್ತಲ್ಲ, ಈ ಮೂಲೆಯಿಂದ ನಾನು ಇಲ್ಲಿ ಮತ್ತೊಂದು ಫೋಲ್ಡ್ ಈ ಥರ ಕ್ರಾಸಲ್ಲಿ ಮಾಡ್ತೀನಿ. ಓಕೆ, ಈ ಥರ ಬರಬೇಕು ನಮಗೆ, ಈ ಥರ. ಓಕೆ, ಈ ಥರ ಬರಬೇಕು. ಇದೇ ಥರ ಎಲ್ಲದನ್ನು ನಾವು ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡಿಟ್ಕೊಂಡ್ರೆ ಲಾಸ್ಟ್ ಒಮ್ಮೆಲೆ ನಮಗೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದು ಸೈಡಲ್ಲಿ ಕಟ್ಟಾಗಿ ಹೋಗೋದು ಏನು ಹೆಚ್ಚು ಕಡಿಮೆ ಆದರೆ ಏನು ಅಳತೆ ಏನು ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ಇವಿಷ್ಟು ಭಾಗ ಇರುತ್ತಲ್ಲ, ಇದು ವೇಸ್ಟ್ ನಮ್ಗೆ ಕಟ್ಟಾಗಿಬಿಡತ್ತೆ. ಅದಕ್ಕೆ ಇದು ಸರಿಯಾಗಿ ಬಂದರೆ ಆಯಿತು. ಹೆಚ್ಚು ಕಡಿಮೆ ಆದರೂ ಏನೂ ಪ್ರಾಬ್ಲಮ್ ಆಗೋಲ್ಲ. ಇದೇ ಥರ ಎಲ್ಲದನ್ನು ಫೋಲ್ಡ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಈಗ ಕಟ್ ಮಾಡೋದು ಯಾವ ರೀತಿ ಅಂದರೆ, ಈಗ ಈ ಥರ ಎಲ್ಲ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈಗ ಇದೇ ಇರುತ್ತಲ್ಲ, ಈ ಪಾಯಿಂಟಲ್ಲಿ ಒಂದು ಕ್ಯಾಪ್, ಏನಾದರೂ ಒಂದು ಕ್ಯಾಪ್ ಆಗ್ಬೋದು, ಅಥವಾ ನೀವು ಶೇಪ್ ತರ್ತೀರ ಅಂದರೆ ಓಕೆ. ಇಲ್ಲದೆ ಇದ್ರೆ ನಾನೇನು ಮಾಡ್ತೀನಿ, ಈ ಕ್ಯಾಪನ್ನು ಸರಿಯಾಗಿ ಇಲ್ಲಿ ಈ ಥರ ಇಡ್ತೀನಿ. ಒಂದೇ ನಿಮಿಷ ಇರು. ಈ ಥರ ಶೇಪು ಬಂದುಬಿಟ್ರೆ ಒಂದೇ ಥರ ಬರುತ್ತಲ್ಲ ಅಂತ ನಾನು ಈ ಥರ ಮಾಡ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಬಿಡ್ಬೇಕು ಎಲ್ಲದನ್ನು. ಈ ಥರ ಮಾರ್ಕ್ ಮಾಡಿಕೊಂಡ್ರೆ ಅದು ಈಸಿ ಆಗುತ್ತೆ, ನಮಗೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಥರ ಮಾಡ್ಕೋಬೇಕು. ಎಲ್ಲದನ್ನು ಮಾರ್ಕ್ ಮಾಡಿಕೊಂಡು ನಾವೀಗ ಒಂದೊಂದನ್ನೇ ಕಟ್ ಮಾಡಬೇಕು. ಈಗ ಈ ಶೇಪ್ ಇದೆಯಲ್ಲ, ಈ ಶೇಪಲ್ಲಿ ನಿಧಾನ ಕಟ್ ಮಾಡಬೇಕು. ಈ ಥರ ಮಾಡ್ಕೋಬೇಕು. ಹಾಗೆ ಎಲ್ಲದನ್ನು ಮಾಡ್ಕೋಬೇಕು. ಓಕೆ, ಇದನ್ನು ಓಪನ್ ಮಾಡಿದರೆ ನಮಗೊಂದು ಫ್ಲವರ್ ಥರ ಶೇಪ್ ಬರುತ್ತೆ. ಈ ಥರ ಬರುತ್ತೆ. ನಮಗೆ ಒಂದು ಫ್ಲವರ್ ಮಾಡೋಕ್ಕೆ ನಮಗೆ 4 ಸಾಕಾಗತ್ತೆ. ನಮಗೆ ಒಂದು ಫ್ಲವರ್ ಮಾಡೋಕ್ಕೆ ನಮಗೆ 4 ಸಾಕು. ಇನ್ನೂ ಒಂದು ಕಟ್ ಮಾಡ್ಕೊತೀನಿ ನಾನು. ಓಕೆ, ಇವಿಷ್ಟು ನಮಗೆ 4 ಸಾಕಾಗತ್ತೆ. ಒಂದು ಫ್ಲವರ್ ಬರುತ್ತೆ. ಈ ಥರ 4 ಮಾಡಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಂದ್ರೆ, ನಾವು ಫಸ್ಟ್ ಇದು ಇರುತ್ತಲ್ಲ, ಇದು ಫ್ಲವರಲ್ಲಿ ನಾವು ಶೇಪ್ ಬಂದಿರುತ್ತಲ್ಲ, ಒಂದು ದಳಗಳನ್ನಷ್ಟೇ ನಾವು ಕಟ್ ಮಾಡ್ಕೋಬೇಕು. ಒಂದೇ ದಳ. ಬೇಕಾದರೆ ನೀವು ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೋಬೋದು. ಇಷ್ಟೇ. ಓಕೆ, ಫಸ್ಟು ಒಂದು ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದ್ರೊಳಗೆ 2 ಕಟ್ ಮಾಡ್ಕೋಬೇಕು.
ಓಕೆ, ಸೆಕೆಂಡಲ್ಲಿ 2 ಕಟ್ ಮಾಡಿದ್ದೀನಿ. ನೆಕ್ಸ್ಟ್ 3 ನಾವು 1 2 3 ಕಟ್ ಮಾಡ್ಕೋಬೇಕು. ಓಕೆ, 3 ಕಟ್ ಮಾಡ್ಕೊಂಡಿದ್ದೀನಿ. ಇದರೊಳಗೆ 4 ಕಟ್ ಮಾಡ್ಕೋಬೇಕು. 4 ಅಂದರೆ ಸರಿ ಮಿಡ್ಲ್ ಕಟ್ ಮಾಡ್ಕೊಬಿಟ್ರೆ 4 ಆಗಿದೆ. 1 2 3 4 ಈ ಥರ ಸ್ಟೆಪ್ ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 4ಅಲ್ಲಿ 1 ತೆಗೆದಿದ್ದೀನಿ, ಇಲ್ಲಿ 2, ಇಲ್ಲಿ 3 ತೆಗೆದಿದ್ದೀನಿ, ಇಲ್ಲಿ 4 ತೆಗೆದಿದ್ದೀನಿ. ಕಟ್ ಮಾಡಿದ್ವಲ್ಲ, ಇದರೊಳಗೆ 3 ಪೀಸ್ ತೆಗೆದಿದ್ದು ಮತ್ತೆ ಇಟ್ಟಿದ್ದೀನಿ. 2 ಪೀಸ್ 1 ಪೀಸ್ ಇವೆಷ್ಟು ಇದ್ದರೆ ಒಂದು ರೋಸ್ ಆಗುತ್ತೆ. ತೋರಿಸ್ತೀನಿ. ಇವಾಗ 1 ಪೀಸ್ ತೆಗೆದಿದ್ವಲ್ಲ, ಅದಕ್ಕೆ ಈ ಥರ ಮಾಡಿ ಅಂಟಾಕಿ ಕೂಡಿಸ್ಬೇಕು. ಅಂದಾಯಿತು. ನೆಕ್ಸ್ಟು ಸೆಕೆಂಡ್, ಇವೆಲ್ಲದಕ್ಕೂ ನಾವು ಅಂಟು ಹಾಕ್ಕೊಂಡೇ ಇಟ್ಕೋಬೇಕು. ಎಲ್ಲದಕ್ಕೂ ಗಮ್ ಹಾಕ್ಕೋಬೇಕು. ನೆಕ್ಸ್ಟು ಲಾಸ್ಟ್ ಒಂದು ಇರತ್ತಲ್ಲ, ಇದನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಶೇಪ್ ತಗೋಬೇಕು ನಾವು. ಈ ಥರ ಮಾಡ್ಕೊಂಡಿದ್ದೇನೆ. ಅಷ್ಟು ಎಷ್ಟು ಪೀಸ್ ಆಗಿದೆ ನೋಡಿ. ಇಲ್ಲಿ 1 2 3 4 5 6 7 ಪೀಸನ್ನು ಇವಾಗ ಟಚ್ ಮಾಡಬೇಕು, ಕೂಡಿಸ್ಬೇಕು ಒಂದಕ್ಕೊಂದು. ಇದು ಬಿಟ್ಟು ಹೋಗಿದೆ ಸ್ವಲ್ಪ. ಇವಾಗ ಫಸ್ಟ್ 1 ಪೀಸ್ ತೆಗೆದಿದ್ರಲ್ಲ, ಅದಕ್ಕೆ ನಾನು ಮಿಡ್ಲಲ್ಲಿ ಸ್ವಲ್ಪ ಅಂಟಾಕ್ಬಿಟ್ಟು ನೆಕ್ಸ್ಟ್ ಪೀಸನ್ನು ತೆಗೆದಿದ್ವಲ್ಲ ಅದನ್ನು ಇದ್ರ ಮೇಲೆ ಇಟ್ಟು ಜೋಡಿಸ್ಕೋಬೇಕು. ಓಕೆ, ನೆಕ್ಸ್ಟು ಇನ್ನೂ 1 ಪೀಸ್ ಇಟ್ಬಿಟ್ಟು ಮತ್ತೆ ಜೋಡಿಸ್ಕೋಬೇಕು. ಅದ್ರ ಮೇಲೆ ಮಿಡ್ಲಲ್ಲಿ ಮತ್ತೆ ಇಡಬೇಕು. ನೆಕ್ಸ್ಟು ಮಿಡ್ಲಲ್ಲಿ ಸ್ವಲ್ಪ ಈ ಥರ ಮಣ್ಣು ಹಾಕ್ಬಿಟ್ಟು ಈ ಥರ ಜೋಡಿಸ್ಕೊತ ಹೋಗಬೇಕು. ಲಾಸ್ಟ್ 1 ಪೀಸ್ ನಾವು ಫೋಲ್ಡ್ ಮಾಡಿದ್ರಲ್ಲ, ಅಲ್ಲಿವರೆಗೂ ಗಮ್ಮನ್ನು ಹಾಕ್ಬಿಟ್ಟು ಫೋಲ್ಡ್ ಮಾಡಬೇಕು. ಅಷ್ಟು ಚಿಕ್ಕ ಪೀಸು ಅದನ್ನು ತಗೊಂಡು ಈ ಥರ ಹಾಕಿದ್ರೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಅನಿಸೋದೇ ಇಲ್ಲ, ನಿಜವಾಗ್ಲೂ ರಿಯಲ್ ಆಗಿ ಅಂತ ಅನಿಸುತ್ತೆ. ಇನ್ನೂ ಸ್ವಲ್ಪ ಶೇಪ್ ಬರಬೇಕು. ಅದು ಆರಿದ್ಮೇಲೆ
ಅಲ್ಲಿ ಸೈಡಲ್ಲೆಲ್ಲ ನಾವು ಪೆನ್ಸಿಲಿಂದ ಸ್ವಲ್ಪ ಶೇಪ್ ಕೊಡಬೇಕು. ಮತ್ತೆ ತೋರಿಸ್ತೀನಿ ಹೇಗೆ ಅಂತ. ಇವಾಗ ಸ್ವಲ್ಪ ಡ್ರೈ ಆದಮೇಲೆ ಏನು ಮಾಡಬೇಕು, ಇದನ್ನು ಸೈಡಲ್ಲೆಲ್ಲ ನಾವು ಈ ಥರ ಒಂದು ಸ್ವಲ್ಪ ಸುರುಳಿ ಸುತ್ತಕೊಂಡು ಈ ಥರ ಮಾಡಿದ್ರೆ ಅದು ರಿಯಲ್ ಹೂ ಥರ ಆಗುತ್ತೆ. ಸ್ವಲ್ಪ ಬೆಂಡ್ ಆಗಬೇಕು ಅದು. ಅದಕ್ಕೋಸ್ಕರ ಸ್ವಲ್ಪನೇ ನಾವೇನು ಮಾಡಬೇಕು, ಈ ಪೆನ್ಸಿಲ್ ಅಥವಾ ಪೆನ್ನಿಂದ ಈ ಥರ ಒಂದು ಸ್ವಲ್ಪ ಸುತ್ಕೋಬೇಕು. ಹಿಂಗೆ ಮಾಡಿದರೆ ಸ್ವಲ್ಪ ಶೇಪ್ ಬರುತ್ತಂತ ಅಷ್ಟೆ. ನೋಡಿ ಈ ಥರ ಶೇಪ್ ಬರುತ್ತೆ. ಇಲ್ಲಾಂದರೆ ಹೀಗಿರುತ್ತೆ. ಹೀಗಿದ್ದರೆ ಅಷ್ಟು ಲುಕ್ ಅನಿಸಲ್ಲ. ಈ ಥರ ಶೇಪ್ ಬರಬೇಕು. ಅದಕ್ಕೋಸ್ಕರ ಪೆನ್ಸಿಲಲ್ಲಿ ಆ ಥರ ಮಾಡ್ತಾ ಇರೋದು. ಡ್ರೈ ಆಗಬೇಕು. ಎಲ್ಲದನ್ನು ಡ್ರೈ ಆದಮೇಲೆ ಸ್ವಲ್ಪ ಪೆನ್ಸಿಲ್ ತೊಗೊಂಡು ಬೆಂಡ್ ಮಾಡಿದ್ರೆ ಆಯ್ತು. ಇದು ಹಸಿ ಇದೆ, ಇದಾಗ್ತಾ ಇಲ್ಲ. ಈ ಥರ ಮಾಡಿದ್ದೀನಿ. ಇನ್ನು ಎಲ್ಲದು ಆದಮೇಲೆ ಮತ್ತೆ ತೋರಿಸ್ತೀನಿ. ಈ ಥರ ಮಾಡ್ಕೊಂಡಿದ್ದೀನಿ, ಮತ್ತೆ ತೋರಿಸ್ತೀನಿ ಆಮೇಲೆ. ಇದಕ್ಕೆ ಈಗ ಕೆಳಗಡೆ ಗ್ರೀನ್ ಥರ ತೊಟ್ಟು ಹಿಡ್ಕೊಳ್ಳೋಕ್ಕೆ ಲೀಫು ಮತ್ತು ತೊಟ್ಟು ಮಾಡಬೇಕು. ಅದನ್ನು ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನೋಡಿ. ಒಂದು ಕಾರ್ಡ್ ಶೀಟ್ ಕಟ್ ಮಾಡಿಬಿಟ್ಟು ನನಗೆ 10 ರೋಸ್ ಆಗಿದೆ. 10 ರೋಸ್ ಆಗಿದೆ. ಇನ್ನು ಪುಟ್ಟದಾಗಿ ಕಟ್ ಮಾಡ್ತೀರಾ ಅಂದರೆ ಇನ್ನೊಂದು 2-3 ಹೆಚ್ಚಾಗತ್ತೆ ಅಷ್ಟೆ. ಈ ಥರ ಮಾಡಿದ್ರೆ ಇದು ಮೀಡಿಯಮ್ ಆಗಿರುತ್ತೆ. ಈ ಥರ ಸೈಜಲ್ಲಾದರೆ ಮೀಡಿಯಮ್ ಆಗಿರುತ್ತೆ. ಪೂರ್ತಿ ಪುಟಾಣಿ ಆದರೂ ಮೊಗ್ಗಾದರೂ ಓಕೆ. ಹೂ ಥರ ಮಾಡಬೇಕು ಅಂದರೆ ಈ ಥರ ಆಗಿದೆ. ಇಷ್ಟು ಸಾಕು ನನಗೀಗ. ಇದಕ್ಕೆ ಕೆಳಗಡೆ ಲೀಫು ಇದೆಲ್ಲ ಮಾಡಬೇಕು. ಬಟ್ ಏನಾಗಿದೆ ಅಂತಂದರೆ ಪೇಪರ್ ನನಗೆ ಇದು ಗ್ರೀನ್ ಸಿಕ್ಕಿಲ್ಲ, ಅದರಲ್ಲಿ ಸ್ಕೈ ಬ್ಲೂ ಥರ ಸಿಕ್ಕಿದೆ. ಈಗ ಅದನ್ನೇ ಕಟ್ ಮಾಡಿ ಲೀಫ್ ಮಾಡ್ತೀನಿ. ಇವಾಗ ಲೀಫ್ ಮಾಡಬೇಕು. ಬಟ್ ಲೀಫ್ ಕಲರ್ ನನಗೆ ಸಿಕ್ಕಿಲ್ಲ ಗ್ರೀನು. ಇದರಲ್ಲೇ ಸ್ವಲ್ಪ ಚೇಂಜಸ್ ಸಿಕ್ಕಿದೆ. ಓಕೆ, ಇದನ್ನೇ ನಾನೇನು ಮಾಡಿದ್ದೀನಿ, ಒಂದು 10 ಸೆಂಟಿಮೀಟ್ರ್ ಬರೋಷ್ಟು ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಈ ಥರ ಲೆಂತಿಯಾಗಿ ಕಟ್ ಮಾಡಿಕೊಂಡು ಇದನ್ನು ಒಂದು 5 ಪೀಸ್ ಮಾಡ್ಕೋಬೋದು ಇದರೊಳಗೆ. ಇವಾಗ ಇದನ್ನೇನು ಮಾಡಬೇಕು, ಈ ಥರ ಪೀಸಸ್ ಇರುತ್ತಲ್ಲ, ಇದನ್ನು ನೀಟಾಗಿ ಈ ಥರ ಸುರುಳಿ ಸುತ್ಕೋಬೇಕು. ಇದನ್ನು ಈ ಥರ ಸೈಡಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಈ ಥರ ಸುತ್ತಾ ಹೋಗಬೇಕು. ಈ ಥರ ಸುತ್ಕೋಬೇಕು. ಈಗ ಇಲ್ಲಿ ಸೈಡಲ್ಲಿ ಇದೆಯಲ್ಲ, ಇಲ್ಲಿಷ್ಟು ಗಮ್ ಹಾಕ್ಬಿಟ್ರೆ ಲೀಫ್ ಮಾಡೋಕ್ಕೆ ಇದು ಬೇಕಲ್ಲ, ಅದು ಹಿಡ್ಕೊತೀವಲ್ಲ ರೋಸು, ಅದಕ್ಕೆ ಗ್ರೀನ್ ಕಲರ್ ಬಂದರೆ ಮಸ್ತಾಗಿತ್ತು. ಬಟ್ ಗ್ರೀನ್ ಕಲರ್ ಸಿಕ್ಕಿಲ್ಲ. ಈ ಥರ ಮಾಡ್ಕೋಬೇಕು. ಈ ಥರ ಎಲ್ಲ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮಿಕ್ಕಿದೆಲ್ಲಕ್ಕೂ ಮಾಡ್ಕೋಬೇಕು. ಹಾಗೆ ರೋಸ್ ಇದೆಯಲ್ಲ, ಇದಕ್ಕೆಲ್ಲ ನಾನೇನು ಮಾಡಿದ್ದೀನಿ, ಒಂದೊಂದು ಕಡ್ಡಿಗಳನ್ನು ಹಾಕಿದ್ದೀನಿ. ಯಾಕಂದರೆ ಗ್ರಿಪ್ಗೆ ಇದು ಬಿದ್ದು ಹೋಗಬಾರ್ದು ಅಂತ. ಒಂದು ಇದು ಹಾಕಿದರೆ ಇದಕ್ಕೆ ಅಂಟ್ಕೋಬೇಕಲ್ಲ, ಇದರೊಳಗೆ ಹಿಂಗೆ ಹಾಕಕ್ಕೆ ಬರುತ್ತೆ ಅಂದ್ಬಿಟ್ಟು ನಾನು ಈ ಥರ ಕಡ್ಡಿ ಹಾಕ್ಕೊಂಡಿದ್ದೀನಿ. ಇವು ಕಡ್ಡಿ ಯೂಸ್ ಮಾಡ್ದೇನೂ ಹಾಗೂ ಹಾಕೋಬಹುದು. ಬಟ್ ಕಡ್ಡಿ ಮಾಡಿಕೊಂಡ್ರೆ ಸ್ವಲ್ಪ ಗ್ರಿಪ್ಪಲ್ಲಿ ಚೆನ್ನಾಗಿರತ್ತೆ ಅಂತ ಹಾಕಿದ್ದೀನಿ ಅಷ್ಟೇ. ಮತ್ತು ಇದ್ರ ಲೀಫ್ ಮಾಡ್ತೀನಿ. ಇದನ್ನೆಲ್ಲ ಫಸ್ಟ್ ಮಾಡಿ ಮುಗಿಸ್ಕೊತೀನಿ ನಾನೀಗ. ಮತ್ತೆ ಸಿಗ್ತೀನಿ. ಇದು ಬೊಕ್ಕೆ ಥರ ಮಾಡಬೇಕಂತ ಒಂದು ಯೆಲ್ಲೋ ಕಲರ್ ಶೀಟ್ ತೊಗೊಂಡಿದ್ದೀನಿ, ಕಟ್ ಮಾಡಿದ್ದೀನಿ. ಒಂದು ದೊಡ್ಡದಾದ ಕಾರ್ಡ್ ಶೀಟಲ್ಲಿ 4 ಪೀಸ್ ಮಾಡಿ 1 ಪೀಸ್ ತೊಗೊಂಡಿದ್ದೀನಿ. 1 ಪೀಸ್ ತೊಗೊಂಡಿದ್ದೀನಿ ನೀಟಾಗಿ. ಇಷ್ಟು ಪೀಸ್ ತೊಗೊಂಡಿದ್ದೀನಿ. ಇದನ್ನೇನು ಮಾಡ್ತೀನಿ, ಈಗ ಈ ಥರ ಫೋಲ್ಡ್ ಮಾಡ್ಕೊತೀನಿ ನಾನು. ಕಾಣಿಸ್ತಾ ಇದೆ? ಈ ಥರ ಇದನ್ನು ರೊಟೇಟ್ ಇದೇ ಥರ ಮಾಡ್ಕೊಳ್ತೇನೆ. ಸಿಂಪಲ್ ಆಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ.
ನಾನು ಯಾಕೆ ಈ ಥರ ಮಾಡೋಕ್ಕೆ ಟ್ರೈ ಮಾಡಿದೆ ಅಂದರೆ ಫಸ್ಟು ಲೀಫೆಲ್ಲ ಮಾಡಿ ಬೊಕ್ಕೆ ಥರನೇ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದು ಲೀಫ್ ಕಲರ್ ನನಗೆ ಸರಿ ಸಿಕ್ಕಿಲ್ಲ, ಅದು ಬ್ಲೂ ಥರ ಸಿಕ್ಕಿದೆ. ಅದಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಈ ರೀತಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಈ ರೀತಿ ಫ್ಲವರ್ ಇಟ್ಟರೆ ಬೊಕ್ಕೆ ಥರ ಆಗುತ್ತೆ ಅನ್ನೋ ಥರ ನಾನು ಈ ಥರ ಮಾಡ್ತಾಯಿದ್ದೀನಿ. ಹೇಗಾಗುತ್ತೆ ನೋಡಬೇಕು. ಒಂದೊಂದು ಬಾಕ್ಸ್ ಬಿಟ್ಟು ಇಡ್ತಾಯಿದ್ದೀನಿ, ಯಾಕಂದರೆ ಒಂದೊಂದು ಫ್ಲವರು ಒಂದೊಂದಕ್ಕೆ ಟಚ್ ಆಗಿಬಿಡತ್ತೆ. ಈ ಥರ ಹಾಕ್ತಾಯಿದ್ದೀನಿ. ಚೆನ್ನಾಗಾಯಿತು ಅಂತಾದರೆ ಅಲ್ಲೇ ಗಮ್ ಹಾಕ್ಕೊಬಿಡ್ಬೇಕು ಈ ಥರ. ನೆಕ್ಸ್ಟು ಈ ಥರ ಸ್ವಲ್ಪ ಅದು ಶಾರ್ಟಾಗಿ ಕೆಳಗೆ ಈ ಥರ ಒಂದೊಂದು ಪ್ಲೇಸ್ ಬಿಟ್ಟಿದ್ವಲ್ಲ ಅಲ್ಲೇ ಹಾಕ್ಕೋಬೇಕು. ನೆಕ್ಸ್ಟು ಲಾಸ್ಟಲ್ಲಿ ಪೂರ್ತಿ ಕೆಳಗೆ ಹಾಕ್ತಾಯಿದ್ದೀನಿ. ಈ ಥರ ಫೈನಲ್ ಲುಕ್ಕು ಈ ಥರ ಬರ್ತಾಯಿದೆ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಈ ಥರ ಬರ್ತಾಯಿದೆ. ಇದೇ ಥರ ಗಮ್ ಹಾಕಿ ಅಂಟಿಸ್ಬೇಕಿನ್ನ ಅಂಟಿಸಿಲ್ಲ. ಚೆನ್ನಾಗಾಗಿದೆಯಾ ಹೇಗಂತ ಹೇಳಿ. ಗ್ರೀನ್ ಇದ್ರೆ ಇನ್ನೂ ಮಸ್ತ್ ಬಂದಿರೋದು, ಬಟ್ ಗ್ರೀನೇ ಇಲ್ಲ. ಲಾಸ್ಟ್ ಇಲ್ಲೊಂದು ಸ್ವಲ್ಪ ಹಿಡ್ಕೊಳ್ಳೋಕೆ ಇಲ್ಲಿ ಸರಿ ಮಾಡಬೇಕು. ಈ ಥರ ಮಾಡಿ ಫೈನಲ್ ಆಗಿ ಯಾವ ರೀತಿ ಬಂತು ಅನ್ನೋದನ್ನು ತೋರಿಸ್ತೀನಿ. ಹೇಗಾಗತ್ತೆ ನೋಡ್ತೀನಿ. ನಾನು ಇಲ್ಲಿ ಗಮ್ಮೆಲ್ಲ ಹಾಕಬೇಕು. ಸರಿ ಆಗಿದೆ ಅಂತಾದರೆ ಫೈನಲಾಗಿ ತೋರಿಸ್ತೀನಿ. ಫೈನಲಾಗಿ ಈ ಥರ ಲುಕ್ ಬಂದಿದೆ ನೋಡಿ, ಹೇಗಿದೆ ಓಕೆ ಅಂತ ಅನ್ನಿಸ್ತು. ಗ್ರೀನ್ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು, ಬಟ್ ಗ್ರೀನ್ ಬಂದಿಲ್ಲ. ಈ ಥರ ಬಂದಿದೆ. ಹೇಗಿದೆ ಅಂತೇಳಿ, ಬಟ್ ಈಸಿಯಾಗಿ ಮಾಡ್ಬೋದು. ಕ್ರಿಯೇಟಿವಿಟಿ ಆಗಿರುತ್ತೆ. ಏನು ಮಾಮೂಲಿ ಒಂದು ರೋಸ್ ತೊಗೊಂಡೋಗಿ ಬೆಳಗ್ಗೆ ಕೊಟ್ಟು ಸಾಯಂಕಾಲನ ತನಕ ಬಾಡೋಗ್ಬಿಡತ್ತೆ. ಅದೇ ಈ ಥರ ಕೊಟ್ಟರೆ ಟೀಚರ್ಗಳು ತುಂಬಾ ಮಕ್ಕಳು ಕೊಟ್ಟಂಥ ಮೆಮೊರಿಬಲ್ ಇರುತ್ತಲ್ಲ, ಯಾವಾಗಲೂ ಶಾಶ್ವತ ನಾನೇ ಇದ್ದೀನಿ. ಯಾಕಂದರೆ ನನ್ನ ಹತ್ರ ಇಷ್ಟಿಷ್ಟು ಪೆನ್ನು ಕೊಟ್ಟಿರೋದು, ಚಾಕ್ಲೇಟ್ ಕೊಟ್ಟಿರೋ ಆ ಕವರ್ ಸಮೇತ ಇಟ್ಕೊಂಡಿದ್ದೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ, ಮೆಮೊರೇಬಲ್ ಆಗಿರುತ್ತೆ. ಎಷ್ಟೋ ಮಕ್ಕಳು ತುಂಬಾ ಇಷ್ಟಪಟ್ಟು ನಮ್ಮ ಟೀಚರ್ ಅಂತ ಹೇಳಿ ಕೊಡ್ತಾರಲ್ಲ, ಆ ಫೀಲ್ ಬೇರೆ ಎಲ್ಲೂ ಸಿಗಲ್ಲ. ಅದಕ್ಕೆ ಈ ರೀತಿ ನನ್ನ ಮಗನಿಗೂ ಅವ್ರ ಕ್ಲಾಸ್ ಟೀಚರ್ಗೆ ಈ ರೀತಿ ಮಾಡಿಕೊಡೋಣ ಅಂತ ಅಂದ್ಕೊಂಡೆ. ಅವ್ನು ತುಂಬ ಇಷ್ಟಪಡ್ತಾನೆ ಅವ್ರ ಕ್ಲಾಸ್ ಟೀಚರ್ನ. ಅದಕ್ಕೋಸ್ಕರ ಈ ಥರ ಮಾಡಿದ್ದೀನಿ. ಹೇಗಿತ್ತು ಅಂತ ಹೇಳಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಾನು ಮಾಡಿರುವಂತಹ ಈ ಥರ ಕ್ರಿಯೇಟಿವಿಟಿ ಆದಂಥ ಒಂದು ಗಿಫ್ಟು ಅಥವಾ ಪೇಪರ್ ಕಟ್ಟಿಂಗಲ್ಲಿ ಮಾಡಿರೋದು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.